ಎಲ್ಲ ಜರ್ನಿಲೂ ಒಂದು ಸ್ಟೋರಿ ಇರುತ್ತೆ ಆ್ಯಂಡ್ ಇದು ನನ್ನ ಜರ್ನಿಯ ಸ್ಟಾರ್ಟಿಂಗ್ ಸ್ಟೋರಿ. ಇವತ್ತು ನಮ್ಮ ಬೈಕ್ ಸವಾರಿ ಬೆಂಗಳೂರಿಂದ ಕೊಡಚಾದ್ರಿ ಕಡೆಗೆ. ಆಲ್ರೆಡಿ ಈಗ ಟೈಮ್ 6 ಗಂಟೆ ಆಗಿದೆ. ಆ್ಯಕ್ಚುಲಿ 2 ಬೈಕ್ ಹೋಗ್ಬೇಕಾಗಿದ್ದು, ಬಟ್ ಅವನು ಕೈ ಎತ್ಬಿಟ್ಟ ಲಾಸ್ಟ್ ಮೂಮೆಂಟಲ್ಲಿ. ಸೊ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಲ್ಲ, ಸೊ ಒಬ್ಬನೇ ಹೋಗ್ತಾ ಇದ್ದೀನಿ. ನಾನಿವಾಗ ಹೋಗ್ತಾ ಇರೋ ರೂಟ್ ಬಂದು ಕೆಂಗೇರಿಯಿಂದ ವಯ ಮಾಗಡಿ ರೂಟಿಂದ ಯಡಿಯೂರು ರೀಚ್ ಆಗ್ತೀನಿ. ಸೊ ಯಡಿಯೂರಿಂದ ರೈಟ್ ತೊಗೊಂಡು ಅರಸೀಕೆರೆ ಟಿಪ್ಟೂರು ಹೈವೇಯಿಂದ ಶಿವಮೊಗ್ಗ ರೀಚ್ ಆಗ್ತೀನಿ. ಅಲ್ಲಿಂದ ಕೊಲ್ಲೂರು ಹೋಗಬೇಕು. ಕೊಲ್ಲೂರಲ್ಲಿ ಸ್ಟೇ ಮಾಡಿ ನಾಳೆ ಕೊಡಚಾದ್ರಿ ಹೋಗಬೇಕು. ಇವತ್ತು ಆಗಸ್ಟ್ 15th. ಸೊ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ನೋಡಿ, ಇಲ್ಲಿ ಇಂಡಿಪೆಂಡೆನ್ಸ್ ಡೇದು ರ್ಯಾಲಿ ನಡೀತಿದೆ. ಹುಡುಗರು ಎಷ್ಟು ಮಜಾ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನಾನಿವಾಗ ಭದ್ರಾ ಡ್ಯಾಮ್ ಹತ್ರ ಇದ್ದೀನಿ. ಸೊ ಬನ್ನಿ ಒಂದೆರಡು ಫೋಟೋ ತಗೊಂಡು ಹೊರಡೋಣ. ಸೊ ಭದ್ರಾ ಡ್ಯಾಮ್ನ ಹತ್ತಿರದಿಂದ ನೋಡ್ಬೇಕು ಅನ್ಕೊಂಡಿರೋರು ಇಲ್ಲಿ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋದ್ರೆ ನಿಮಗೆ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಭದ್ರಾ ಡ್ಯಾಮ್ ಸಿಗ್ತಾ ಇದೆ. ಅಲ್ಲಿ ಹೋಗಿ ನೀವು ನೋಡಿ ಎಂಜಾಯ್ ಮಾಡಿಕೊಂಡು ವಾಪಸ್ ಬರ್ಬೋದು. ಕೊಡಚಾದ್ರಿ ಹೋಗ್ಬೇಕು ಅನ್ಕೊಂಡಿರೋರಿಗೆ 2 ಆಪ್ಷನ್ ಇದೆ. ಒಂದು ಕೊಲ್ಲೂರಿಂದ ಹೋಗ್ಬೋದು, ಆ್ಯಂಡ್ ಕೊಲ್ಲೂರಿಂದ ಹೋಗೋದಾದ್ರೆ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಡ್ಬಂದು ಬಿಡ್ತಾರೆ. ಸೆಕೆಂಡ್ ಆಪ್ಷನ್ ಬಂದು ಅಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ನಿಟ್ಟೂರ್ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಂದನೇ ಜೀಪ್ ಸಿಗುತ್ತೆ, ಅಲ್ಲಿಂದನೂ ಹೋಗ್ಬಿಟ್ಟು ಬರ್ಬೋದು. ಸೊ ಕೊಲ್ಲೂರಿಂದ ಹೋಗೋದಾದ್ರೆ 470 rupees per person ಆಗುತ್ತೆ. ಇದು ಇನ್ಕ್ಲೂಡಿಂಗ್ ಜೀಪ್ ಪ್ಲಸ್ ಎಂಟ್ರಿ ಫೀಸ್. ನಿಟ್ಟೂರಿಂದ ಹೋಗೋದಾದ್ರೆ ಅರೌಂಡ್ 370 rupees ಪೇ ಮಾಡಬೇಕಾಗತ್ತೆ. ನಾನು ಕೊಲ್ಲೂರಲ್ಲೇ ಸ್ಟೇ ಮಾಡಿರೋದ್ರಿಂದ ನಾನು ಕೊಲ್ಲೂರಿಂದನೇ ಹೋಗ್ತಾ ಇದ್ದೀನಿ. ಸೊ ಜೀಪಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಸೊ ಜೀಪ್ ಅವ್ರು ಹೇಳಿದ ಪ್ರಕಾರ 20 ರಿಂದ 25 ಕಿಲೋಮೀಟ್ರು ಫ್ರಮ್ ಕೊಲ್ಲೂರ್ ಪ್ಲೇನ್ ರೋಡ್ ಇರುತ್ತೆ. ಅದಾದ್ಮೇಲೆ ಕಂಪ್ಲೀಟಾಗಿ ಆಫ್ ರೋಡ್ ಇರುತ್ತೆ ಅಪ್ ಟು ದ ಟಾಪ್. ಲೆಟ್ ಸಿ ಹೇಗಿರುತ್ತೆ ಅಂತ. ಇವಾಗ ನಾವು ರೀಚ್ ಆಗಿದ್ದೀವಿ ನಿಟ್ಟೂರ್ಗೆ. ಸೊ ನಿಮ್ಮ ಓನ್ ವೆಹಿಕಲ್ ಇದ್ರೆ ನೀವು ಇಲ್ಲಿಗೆ ಬಂದು ಜೀಪ್ನ ತಗೋಬಹುದು. ಸೊ ನೀವು ಓನ್ ವೆಹಿಕಲ್ ಅಲ್ಲಿ ಹೋಗಂಗಿದ್ರೆ ಮುಂದೆ ಚೆಕ್ ಪೋಸ್ಟ್ ಸಿಗುತ್ತೆ, ಅಲ್ಲಿ ಎಂಟ್ರಿ ಫೀ ಪೇ ಮಾಡಿ 50 rupees ನೀವು ಹೋಗ್ಬೋದು. ನಾನು ಜೀಪಲ್ಲಿ ಬಂದಿರೋದ್ರಿಂದ ಜೀಪ್ ಅವರೇ ಪೇ ಮಾಡ್ತಾರೆ. ಕಂಪ್ಲೀಟ್ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ನೋ ಪ್ಲಾಸ್ಟಿಕ್ ಝೋನ್ ಆಗಿರುತ್ತೆ. ಸೊ ಪ್ಲೀಸ್ ಪ್ಲಾಸ್ಟಿಕ್ ರಿಲೇಟೆಡ್ ಐಟಮ್ಸ್ ಏನೇ ಇದ್ರು ಡಸ್ಟ್ಬಿನ್ ಅಲ್ಲಿ ಬಂದು ಹಾಕಿ. ಸೊ ಇದು ಕೊಡಚಾದ್ರಿ ಬೇಸ್ ಪಾಯಿಂಟ್. ಇಲ್ಲಿಂದ ಕಂಪ್ಲೀಟ್ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಬನ್ನಿ ಎಷ್ಟು ಥ್ರಿಲ್ ಆಗಿರುತ್ತೆ ಅಂತ.
ಸೊ ಕೊಡ್ಚಾದ್ರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಜಾಸ್ಮಿನ್ ಆಫ್ ಹಿಲ್ಸ್ ಮತ್ತು 10th ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಸೊ ನೀವು ಪೀಕ್ನ ಕಾನ್ಕರ್ ಮಾಡಬೇಕು ಅಂದರೆ ಬೇಸ್ ಪಾಯಿಂಟಿಂದ ಟ್ರಕ್ ಮಾಡಿಕೊಂಡು ಬರ್ಬೋದು ಅಥವಾ ಜೀಪಲ್ಲೂ ಬರ್ಬೋದು. ಸೊ ಕೊಡ್ಚಾದ್ರಿ ಪೀಕ್ ಬರೋಕ್ಕೆ 2 ರೂಟ್ ಇದ್ದಾವೆ. ಒಂದು ಜೀಪಲ್ಲಿ ಬರಬೇಕು ಅಥವಾ ಟ್ರಕ್ ಮಾಡಿಕೊಂಡು ವಯಾ ಹಿಡ್ಲು ಮನೆ ಫಾಲ್ಸ್ನ ನೋಡಿಕೊಂಡು ಬರ್ಬೋದು. ಹಿಡ್ಲು ಮನೆ ಫಾಲ್ಸ್ ಸೂಪರ್ ಆಗಿದೆ. ಟ್ರಕ್ ಮಾಡ್ಕೊಂಡು ಬರೋರು ಅಲ್ಲಿಂದ ಬನ್ನಿ. ಜೀಪಲ್ಲಿ 5 ಜನ ಸಿಕ್ಕಿದ್ರು, ಅವರೆಲ್ಲ ಫ್ರೆಂಡ್ಸ್ ಆದ್ರು. ಅಲ್ಲಿಂದ ಜೊತೆಗೆ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಜೀಪ್ನ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಜೀಪ್ದು ಎಂಡ್ ಪಾಯಿಂಟ್ ಇದು. ಸೊ ಇಲ್ಲಿಂದ ನಾವು ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಟೆಂಪಲ್ ಸಿಗುತ್ತೆ, ಎಲ್ಲ ದರ್ಶನ ಮಾಡಿಕೊಂಡು ಟ್ರಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಬನ್ನಿ ಟ್ರಕ್ ಸ್ಟಾರ್ಟ್ ಮಾಡೋಣ. ನೋಡಿ ಹುಡುಗರೆಲ್ಲ ಫುಲ್ ಜೋಶಲ್ಲಿದೆ. ಈ ವೆದರಲ್ಲಿ ಈ ಫ್ಲಶ್ ಗ್ರೀನರಿ ನೋಡ್ತಾ ಇದ್ರೆ ಹೊರಗಾದರು ಏನ್ ಸಕ್ಕತ್ತಾಗಿದೆ. ಯೂಶಲಿ अर्ली ಮಾರ್ನಿಂಗು ಕೆಲವು ವೈಲ್ಡ್ ಅನಿಮಲ್ಸ್ ಸ್ಪಾಟ್ ಆಗ್ತವೆ, ಬಟ್ ಇವತ್ತೇ ಆಗಿಲ್ಲ ನೋಡಿ. ಇಲ್ಲಿ ಸಿಕ್ಕಿರೋ ಹುಡುಗರೆಲ್ಲ ಎವ್ರಿ ಜೋಶಲ್ಲಿ ಇದಾರೆ ಗುರು. ನನಗೂ ಒಳ್ಳೆ ಕಮ್ಮಿ ಸಿಕ್ಕಂಗಾಯ್ತು. ಇನ್ನು ಅಷ್ಟೇ ನಮ್ಗೆ 2 ಪಾಯಿಂಟ್ ಸಿಗುತ್ತೆ. ಒಂದು ಶಂಕರಾಚಾರ್ಯ ಪೀಠ, ಇನ್ನೊಂದು ನಾರ್ಮಲ್ ಪೀಕ್, ವಿಚ್ ಇಸ್ ಬಿಟ್ ರಿಸ್ಕಿ. ಸೊ ನಾವೀಗ ರಿಸ್ಕ್ ಇರೋ ಕಡೆ ನಾವು ಹೋಗೋಣ ಬನ್ನಿ. ಈ ವ್ಯೂ ಥ್ರೂ ಹೋದ್ರೆ ರಿಸ್ಕ್ ಪಾಯಿಂಟ್ ಅಂತ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ನೋಡಿ ಲೆಫ್ಟ್ ಸೈಡಲ್ಲಿ ಏನೂ ಇಲ್ಲ, ಸ್ವಲ್ಪ ಮಿಸ್ ಆದ್ರೂ ಹೋಗೆ. ಆಕ್ಚುಲಿ ತುಂಬಾ ಫಾಗ್ ಇರೋದ್ರಿಂದ ನಮಗೆ ವ್ಯೂ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಬಟ್ ದಿಸ್ ಫೀಲ್ ಈಸ್ ರಿಯಲಿ ಆಸಮ್. ಈ ಏರಿಯಾದಲ್ಲಿ ಲೀಚ್ ತುಂಬಾ ಇದೆ. ಸೊ ಬರೋರು ಫುಲ್ ಪ್ಯಾಕ್ ಆಗಿ ಬನ್ನಿ. ಸ್ಯಾನಿಟೈಸರ್ ಆರ್ ಡೆಟಾಲ್ನ ದಯವಿಟ್ಟು ಕ್ಯಾರಿ ಮಾಡಿ. ಇಟ್ ವಿಲ್ ಸೇವ್ ಯು ಫ್ರಮ್ ಲೀಚ್. ಹುಡುಗರೆಲ್ಲ ಸುಸ್ತಾಗ್ಬಿಟ್ಟವ್ರೆ. ಇವಾಗ ನಾವು ಶಂಕರ ಪೀಠಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ, ಹೇಗಿದೆ ನೋಡೋಣ. ಇಲ್ಲೇ ಪಕ್ಕದಲ್ಲಿ ಇಡ್ಲು ಮನೆ ವಾಟರ್ ಫಾಲ್ಸ್ ಇದೆ. ಸೊ ಫಾಲ್ಸ್ ಸೌಂಡ್ ಬರ್ತಿದೆ, ಕೇಳಿಸ್ಕೊಳ್ಳಿ. ಆಕ್ಚುಲಿ ನಾನು ಈ ಸತಿ ವಿಸಿಟ್ ಮಾಡೋಕ್ಕಾಗಲಿಲ್ಲ ಇಡ್ಲು ಮನೆ ವಾಟರ್ ಫಾಲ್ಸ್. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕಾ ವಿಸಿಟ್ ಮಾಡೇ ಮಾಡ್ತೀನಿ. ನೋಡಿ ಈ ಪಾಪುನ ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ಈ ಪಾಪು ಎಷ್ಟು ಜೋಶಲ್ಲಿ ಬರ್ತಿದೆ ಅಂದ್ರೆ ಸೂಪರ್.
ಈ ಥ್ರಿಲ್ ಇರಬೇಕು. ಇಡ್ಲು ಮನೆ ಫಾಲ್ಸ್ ಇಂದ ಇಲ್ಲಿಗೆ ಎಷ್ಟಾಗುತ್ತೆ? ಹೋಗ್ತಾನೆ ಗೈಡ್ ಸಿಕ್ಕಿದ್ರು, ಸೊ ಗೈಡ್ ಹತ್ರ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳೋಣ ಬನ್ನಿ. ಅಂದ್ರೆ ಕಟಿನೊಳೆ ಟು ಕೊಡಚಾದ್ರಿ 8 ಕಿಲೋಮೀಟರ್ ಇದೆ. ಅದ್ರಲ್ಲಿ ಇಡ್ಲು ಮನೆ ಪಾಸಿಗೆ ಬಂದ್ಬಿಟ್ಟು ಕಟಿನೊಳೆಯಿಂದ ಇಡ್ಲು ಮನೆ ಪಾಸ್ 3 ಕಿಲೋಮೀಟರ್. ಒಂದು ಸೈಡ್ 3 ಕಿಲೋಮೀಟರ್. ಓಕೆ. ಅಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್. ಓಕೆ. ಟೆಂಪಲ್ ಇಂದ ಮೇಲೆ ಸರ್ವಜ್ಞ ಪೀಠ 1.5 ಕಿಲೋಮೀಟರ್. ಸೊ ನೀವು 1200 ತಗೋತೀರಾ? ಲೈಕ್ ಯಾವ್ದು ಕೊಟ್ಟಿನಾರಿಂದ ಸರ್ವಜ್ಞ ಪೀಠಕ್ಕೆ ಒಂದು ಸೈಡ್ ಟ್ರೆಕ್ಕಿಂಗ್ 1200. ಒಂದು ಸೈಡ್ ಅಂದ್ರೆ 2400 ರೂಪಾಯಿ. ಅಷ್ಟು ತಗೊಳ್ಳಲ್ಲ. 2 ಸೈಡ್ ಟ್ರೆಕ್ಕಿಂಗ್ ಆದ್ರೆ 1.5 ತಗೊಳ್ತೀವಿ. ಒಂದು ಸೈಡ್ ಟ್ರೆಕ್ಕಿಂಗ್ ಆದ್ರೆ 1200 ತಗೊಳ್ತೀವಿ. ಗೈಡ್ಸ್ ಯಾರೇ ಆದ್ರೂ ಕೂಡ. ಇಲ್ಲಿ ಬಂದು ನಾವು ಜೀಪಲ್ಲಿ ಬೇಕಾದ್ರೆ ವಾಪಸ್ ಹೋಗ್ಬೋದು. ಜೀಪಲ್ಲಿ ನಾವು ವಾಪಸ್ ಹೋಗ್ಬೋದು. ಅವ್ರು ಎಷ್ಟು ತಗೋತಾರೆ? ಜೀಪ್ನವ್ರು 2.5 ತಗೊಳ್ತೀವಿ. 2.5. ಓಕೆ. ಏನ್ ಗುರು ಜನ ಸಾಗರ, ಯಪ್ಪ. ಇವರು ಫೋನ್ ಒರೆಸ್ತವ್ರೆ, ತಪ್ಪು ತಿಳ್ಕೊಬೇಡ್ರಿ. ಇದು ಸೀಕ್ಕಿಂತ 6700 ಫೀಟ್ ಮೇಲಿದೆ ಆಕ್ಚುಲಿ. ಅಂಡ್ ಇಲ್ಲಿ ಶಂಕರಾಚಾರ್ಯ ತಪಸ್ ಮಾಡಿದ್ದಾರೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಶಂಕರಾಚಾರ್ಯರದು ಲಕ್ಷಣವಾಗಿರೋ ಮೂರ್ತಿ ಇದೆ. ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಟ್ರಿಪ್ಪಿಂಗ್ ಅಂಡ್ ಚಾನಲ್, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.